ಜುಲೈ 1ರಿಂದ ಹೊಸ ನಿಯಮಗಳು ಬರಲಿವೆ. ಸಾರ್ವಜನಿಕರಿಗೆ ಮುಖ್ಯವಾದ ಸೂಚನೆ, ಬ್ಯಾಂಕು, ಸಿಲಿಂಡರ್, ಆಧಾರ್ ಕಾರ್ಡ್ ಸೇರಿದಂತೆ ಹೊಸ ನಿಯಮಗಳು ಬರುತ್ತಿದ್ದು ಈ ತಪ್ಪನ್ನ ಮಾಡಲೇಬೇಡಿ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಗರಣ ಆಗಿದೆ ಎಂದು ಆರೋಷಕ್ ಅವರ ವಾಗ್ದಾಳಿ, ಸರ್ಕಾರಿ ಪ್ರಾಯೋಜಿತ ಸೈಬರ್ ಕ್ರೈಮ್ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆಯಲ್ಲಿ ಚಿನ್ನದ ಬೆಲೆಯಲ್ಲಿ ಮಹಾ ಕುಸಿತ, 10 ಗ್ರಾಂ ಬಂಗಾರದ ಬೆಲೆಯಲ್ಲಿ 3,000 ರೂಪಾಯಿ ಇಳಿಕೆ ಆಗಿದೆ ಸ್ನೇಹಿತರೆ. ಮತ್ತಷ್ಟು ಕುಸಿತವಾಗುತ್ತಂತೆ. ಚಿನ್ನ ಯಾವಾಗ ಖರೀದಿ ಮಾಡಬೇಕು ಎಂಬ ಮಾಹಿತಿ ಕೂಡ ನೋಡೋಣ. ಮತ್ತೊಂದೆಡೆಯಲ್ಲಿ ಜುಲೈ 1ರಿಂದ ಫುಟ್ಪಾತ್ ಮೇಲೆ ಅಂಗಡಿ ಇಡುವಂತಿಲ್ಲ. ಫುಟ್ಪಾತ್ ಜನರ ಆಸ್ತಿ, ಒತ್ತುವರಿ ಸಹಿಸೋದಿಲ್ಲ ಎಂದು ಸಚಿವ ಕೃಷ್ಣ ಬೈರೇಗೌಡ ಅವರ ಖಡಕ್ ಎಚ್ಚರಿಕೆ. ಆ ಬಗ್ಗೆಯೂ ಕೂಡ ನೋಡೋಣ. ಗೃಹಲಕ್ಷ್ಮಿಯರಿಗೆ ಅರ್ಜಿ ಸಲ್ಲಿಕೆ ಮಾಡೋ ಬಗ್ಗೆ ಮತ್ತೊಂದು ಸಿಹಿ ಸುದ್ದಿ. ಅಗತ್ಯ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ. ಯಾವೆಲ್ಲ ದಾಖಲೆಗಳು ಬೇಕು, ಅರ್ಜಿ ಹೇಗೆ ಸಲ್ಲಿಕೆ ಮಾಡಬೇಕು, ಈ ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಬಡ, ಮಧ್ಯಮ ಮತ್ತು ಸಾಮಾನ್ಯ ನಾಗರಿಕರ ದೈನಂದಿನ ಬದುಕಿನ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಪ್ರಮುಖ ನಿಯಮಗಳು ಜುಲೈ 1ರಿಂದ ದೇಶಾದ್ಯಂತ ಬದಲಾಗುತ್ತಿವೆ. ಹೌದು, ಆಧಾರ್ ಕಾರ್ಡು, ರೈಲ್ವೆ ಪ್ರಯಾಣ, LPG ಸಿಲಿಂಡರ್, ಬ್ಯಾಂಕ್ FD ಸೇರಿ ಪೆಟ್ರೋಲ್, ಡೀಸೆಲ್ ದರ ಸಂಬಂಧಿಸಿದಂತೆ ಹೊಸ ನಿಯಮಗಳು ಜಾರಿಗೆ ಬರಲಿವೆ. ಮೊದಲಿಗೆ ಸ್ನೇಹಿತರೆ, ಆಧಾರ್ ಕಾರ್ಡ್ದಾರರಿಗೆ ಭರ್ಜರಿ ಸಿಹಿ ಸುದ್ದಿ. ನಿಮ್ಮ ಆಧಾರ್ ಕಾರ್ಡ್ಗೆ ಇಮೇಲ್ ID ಲಿಂಕ್ ಆಗಿಲ್ಲವೆಂದರೆ ನಿಮಗೊಂದು ಸಿಹಿ ಸುದ್ದಿ. ಹೌದು, ಜುಲೈ 1ರಿಂದ ಆಧಾರ್ ಕಾರ್ಡ್ಗೆ ಇಮೇಲ್ ID ಲಿಂಕ್ ಮಾಡುವುದು ಸಂಪೂರ್ಣ ಉಚಿತವಾಗಿದೆ. ಇಲ್ಲಿಯವರೆಗೆ ಆಧಾರ್ ಕಾರ್ಡ್ಗೆ ಇಮೇಲ್ ಲಿಂಕ್ ಮಾಡುವಾಗ 75 ರೂಪಾಯಿ ಶುಲ್ಕ ಕೇಳುತ್ತಿತ್ತು. ಆದರೆ ಈಗ ಅದನ್ನ ರದ್ದು ಮಾಡಲಾಗಿದೆ. ಅಂದ್ರೆ ಸ್ನೇಹಿತರೆ, ಆಧಾರ್ ಮೊಬೈಲ್ ಆಪ್ ಬಳಕೆ ಮಾಡುವ ಮೂಲಕ ಜುಲೈ 1ರಿಂದ ಡಿಸೆಂಬರ್ 31ರವರೆಗೆ ಉಚಿತವಾಗಿ ಲಿಂಕ್ ಮಾಡಿಕೊಳ್ಳಬಹುದು. ಇನ್ನು ಎರಡನೇದಾಗಿ, ರೈಲ್ವೆ ಪ್ರಯಾಣಿಕರೇ ಎಚ್ಚರ, ದಂಡದ ಮೊತ್ತ ದುಪ್ಪಟ್ಟು ಮಾಡಲಾಗಿದೆ. ಹೌದು, ರೈಲಲ್ಲಿ ನಿಯಮ ಉಲ್ಲಂಘನೆ ಮಾಡುವವರಿಗೆ ಭಾರತೀಯ ರೈಲ್ವೆ ಇಲಾಖೆ ಶಾಕ್ ಕೊಡಲು ಮುಂದಾಗಿದೆ. ಜುಲೈ 1ರಿಂದ ಕಠಿಣ ದಂಡದ ನಿಯಮಗಳು ಜಾರಿಗೆ ಬರಲಿದ್ದು ಹಿಂದಿನ ದಂಡದ ಮೊತ್ತವನ್ನು ಕೂಡ ದುಪ್ಪಟ್ಟು ಮಾಡಲಾಗಿದೆ. ಮೊದಲು ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡುವಾಗ ಸಿಕ್ಕಿ ಬಿದ್ರೆ ಕನಿಷ್ಠ ದಂಡದ ಮೊತ್ತ 250 ರೂಪಾಯಿ ಇತ್ತು. ಈಗ ಅದನ್ನ 500 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲ, ಬೇರೆಯವರ ಟಿಕೆಟ್ ಬಳಸಿ ಪ್ರಯಾಣ ಮಾಡಿದ್ರೆ, ಭಿಕ್ಷೆ ಬೇಡುವುದು ಗೊತ್ತಾದ್ರೆ, ಅನಧಿಕೃತ ವ್ಯಾಪಾರ ಮಾಡಿದ್ರೆ, ಗಲಾಟೆ ಮಾಡುವುದು ಅಥವಾ ಮಹಿಳಾ ಬೋಗಿಗಳಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿದ್ರೆ ಗರಿಷ್ಠ ಮೊತ್ತ ದಂಡ 5,000 ರೂಪಾಯಿವರೆಗೆ ವಿಧಿಸುವ ಸಾಧ್ಯತೆ ಇದೆ. ಇನ್ನು ಸ್ನೇಹಿತರೆ, ಮೂರನೇದಾಗಿ FD ಬಡ್ಡಿ ದರದಲ್ಲಿ ಬದಲಾವಣೆ ಆಗ್ತಾ ಇದೆ. ಹೌದು, ಇತ್ತೀಚೆಗೆ ನಡೆದಂತ RBI ಹಣಕಾಸು ನೀತಿ ಸಮಿತಿ ಸಭೆಯಲ್ಲಿ ಹಲವು ಬ್ಯಾಂಕುಗಳು ತಮ್ಮ ಬಡ್ಡಿ ದರಗಳನ್ನ ಪರಿಷ್ಕರಿಸಿವೆ. ಜುಲೈ ಆರಂಭದಿಂದಲೇ ಫಿಕ್ಸ್ ಡೆಪಾಸಿಟ್ ನಿಯಮ ಮತ್ತು ಬಡ್ಡಿ ದರಗಳು ಬದಲಾವಣೆ ಆಗುತ್ತಿವೆ. ಹಾಗಾಗಿ ಗ್ರಾಹಕರು ಹೊಸ FD ಹೂಡಿಕೆ ಮಾಡುವಾಗ ಅಥವಾ ಹಳೆಯ FDಯನ್ನೇ ಮತ್ತೊಮ್ಮೆ ನವೀಕರಿಸುವಾಗ ಬ್ಯಾಂಕಿನಿಂದ ಮಾಹಿತಿ ಪಡೆದುಕೊಂಡು ಬಡ್ಡಿ ದರ ಪರಿಶೀಲಿಸಿ ನಂತರ ಹೂಡಿಕೆ ಮಾಡುವುದು ಸೂಕ್ತ. ಇನ್ನು ನಾಲ್ಕನೇದಾಗಿ ಸ್ನೇಹಿತರೆ, LPG ಸಿಲಿಂಡರ್ ಬೆಲೆ ಮತ್ತೊಮ್ಮೆ ಏರಿಕೆ ಆಗುವ ಸಾಧ್ಯತೆ ಇದೆ. ಕಳೆದ ಕೆಲವು ತಿಂಗಳಿನಿಂದ ಸತತವಾಗಿ ಗೃಹ ಬಳಕೆ LPG ಸಿಲಿಂಡರ್ ಬೆಲೆ ಏರಿಕೆ ಆಗುತ್ತಿದ್ದು ಈಗ ಜುಲೈನಲ್ಲಿ ಏನಾಗಬಹುದು ಎಂಬ ಕುತೂಹಲ ಇದ್ದು ಈಗ ಶೀಘ್ರವೇ ಮತ್ತೊಮ್ಮೆ ಏರಿಕೆ ಆಗಬಹುದು ಎಂದು ಹೇಳಲಾಗ್ತಾ ಇದೆ. ಹೌದು, ಮಾರ್ಚ್ ಅಲ್ಲಿ 60 ರೂಪಾಯಿ ಏರಿಕೆ ಆಯಿತು, ಜೂನ್ 1ರಂದು 29 ರೂಪಾಯಿ ಏರಿಕೆ ಆಯಿತು. ಇದೀಗ ಜುಲೈ ತಿಂಗಳಲ್ಲಿ ಮತ್ತೊಮ್ಮೆ ಏರಿಕೆ ಆಗುತ್ತೆ ಎಂದು ಹೇಳಲಾಗ್ತಾ ಇದೆ. ಯಾಕಂದ್ರೆ ಯುದ್ಧದ ಪರಿಣಾಮದಿಂದಾಗಿ ಕಚ್ಚಾ ತೈಲ ಮಾರುಕಟ್ಟೆ ಮತ್ತೊಮ್ಮೆ ಏರಿಕೆ ಹಾದಿ ಹಿಡಿದಿದ್ದು, ಹಾಗಾಗಿ ಅಂತಿಮ ನಿರ್ಧಾರ ಜುಲೈ 1ರಂದು ಗೊತ್ತಾಗಲಿದೆ. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯೂ ಕೂಡ ಏರಿಕೆ ಆಗುವ ಭೀತಿ ಎದುರಾಗಿದೆ. ಹೌದು, ಅಮೆರಿಕ ಇರಾನ್ ನಡುವಿನ ಶಾಂತಿ ಒಪ್ಪಂದ ಮುರಿದು ಹೋಗಿದ್ದು ಮತ್ತೊಮ್ಮೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲ ಬೆಲೆ ಗಗನಕ್ಕೆ ಏರುತ್ತಿದ್ದು ಇದರ ನೇರ ಪ್ರಭಾವ ಭಾರತದ ಮೇಲೆ ಬೀರ್ತಾ ಇದೆ. ಮೇ ತಿಂಗಳಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿತ್ತು. ಈಗ ಅದರಂತೆ ಜುಲೈ ತಿಂಗಳಲ್ಲಿ ಮತ್ತೊಂದು ಬಾರಿ ಏರಿಕೆ ಆಗಬಹುದು ಎಂದು ಹೇಳಲಾಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಮತ್ತಷ್ಟು ಮಾಹಿತಿ ನೋಡೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೆದಿರುವ ಅಕ್ರಮಗಳು ಒಂದೊಂದಾಗಿ ಹೊರಬರುತ್ತಿವೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಗರಣ ನಡೆದಿದೆ ಎಂದು ಬಿಜೆಪಿ ನಾಯಕರು ಆರೋಪ ಮಾಡಿದ್ದು, ಇತ್ತ ಆರೋಷಕ್ ಅವರು ಇದೊಂದು ಸರ್ಕಾರಿ ಪ್ರಾಯೋಜಿತ ಸೈಬರ್ ಕ್ರೈಮ್ ಎಂದು ಆರೋಪ ಮಾಡಿದ್ದಾರೆ. ಹೌದು ಗೆಳೆಯರೆ, ಇದೀಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 225 ಕೋಟಿಯ ಹಗರಣ ನಡೆದಿದೆ ಎಂದು ಆರೋಷಕ್ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ದೊಡ್ಡ ಟ್ವೀಟ್ ಕೂಡ ಮಾಡಿದ್ದಾರೆ. ಇದು ಕೇವಲ ಆಡಳಿತಾತ್ಮಕ ಲೋಪವಲ್ಲ, ಬದಲಾಗಿ ಸರ್ಕಾರಿ ಪ್ರಾಯೋಜಿತ ಸೈಬರ್ ಕ್ರೈಮ್ ಎಂದು ಆರೋಷಕ್ ಅವರು ಆರೋಪ ಮಾಡಿದ್ದಾರೆ. ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರಬಹುದು. ಇದು ಆರೋಷಕ್ ಅವರೇ ಮಾಡಿದ ಟ್ವೀಟ್ ಆಗಿದೆ.
ಬಗೆದಷ್ಟು ಹೊರ ಬರುತ್ತಿದೆ ಗ್ಯಾರಂಟಿ ಲೂಟಿಯ ಕರ್ಮಕಾಂಡ. ಇದು ಕೇವಲ ಭ್ರಷ್ಟಾಚಾರವಲ್ಲ, ಸರ್ಕಾರಿ ಪ್ರಾಯೋಜಿತ ಸೈಬರ್ ಕ್ರೈಮ್. ಕಳೆದ ಕೆಲವು ದಿನಗಳಿಂದ ನಾನು ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲಿ ನಡೆದಿರುವ 225 ಕೋಟಿ ಮಹಾ ಲೂಟಿಯ ಕರ್ಮಕಾಂಡವನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತಿದ್ರೆ, ಇತ್ತ ಸಿಎಂ ಡಿಕೆ ಶಿವಕುಮಾರ್ ಅವರು ತಮಗೇನು ಸಂಬಂಧವೇ ಇಲ್ಲದಂತೆ ಮೌನಕ್ಕೆ ಶರಣಾಗಿದ್ದಾರೆ. ಮುಖ್ಯಮಂತ್ರಿಗಳೇ, ಇದು ಕೇವಲ ಅಧಿಕಾರಿಗಳು ಮಾಡಿದ ತಾಂತ್ರಿಕ ಲೋಪ ಎಂದು ನುಣುಚಿಕೊಳ್ಳುವ ಪ್ರಯತ್ನ ಬೇಡ. ಇದು ಇಡೀ ಸರ್ಕಾರ, ಸಚಿವರು, ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಹಾಗೂ ಹ್ಯಾಕರ್ಗಳು ನಡೆಸಿರುವ ದೇಶದ ಅತಿ ದೊಡ್ಡ ಸರ್ಕಾರಿ ಪ್ರಾಯೋಜಿತ ಸೈಬರ್ ಕ್ರೈಮ್ ಎಂದು ಆರೋಶಕವರು ಆರೋಪ ಮಾಡಿದ್ದಾರೆ. ಈ ಒಂದು ಹಗರಣದಲ್ಲಿ ಬಡವರ ಹಣ ಲೂಟಿ ಹೊಡೆಯಲು ಸರ್ಕಾರವೇ ಒಂದು ಸೈಬರ್ ಕ್ರಿಮಿನಲ್ ಗ್ಯಾಂಗ್ ತರಹ ಕೆಲಸ ಮಾಡಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸಾಮಾನ್ಯ ಆಡಿಟಿನಿಂದ ಈ ಹಗರಣ ಸಿಕ್ಕಿ ಬಿದ್ದಿಲ್ಲ. ಡೇಟಾ ಡಂಪ್ ತಂತ್ರಜ್ಞಾನ ಬಳಸಿ ಇಲಾಖೆಯ ಇಡೀ ದತ್ತಾಂಶವನ್ನು ಜಾಲಾಡಿದಾಗ ಈ ಒಂದು ಡಿಜಿಟಲ್ ದರೋಡೆ ಬಯಲಾಗಿದೆ. ಇದು ಸೈಬರ್ ಅಪರಾಧದ ಪಕ್ಕಾ ಮಾದರಿ. ಸಾಫ್ಟ್ವೇರ್ ಅಲ್ಗೋರಿದಮ್ಗಳನ್ನು ಬೇಕೆಂದೇ ಮ್ಯಾನಿಪುಲೇಟ್ ಮಾಡಿ ಸತ್ತವರ ಖಾತೆಗಳಿಗೆ ಮತ್ತು ಒಂದೇ ಬ್ಯಾಂಕ್ ಖಾತೆಗೆ ಕೋಟಿ ಕೋಟಿ ಹಣ ವರ್ಗಾವಣೆ ಆಗುವಂತೆ ಪ್ರೋಗ್ರಾಮ್ ಮಾಡಲಾಗಿದೆ. ಇದು ಡಿಜಿಟಲ್ ಬ್ಯಾಂಕ್ ದರೋಡೆ ಅಲ್ಲದೆ ಮತ್ತೇನು, ತಂತ್ರಜ್ಞಾನದ ಲೋಪ್ ಹೋಲ್ಗಳನ್ನು ಸೃಷ್ಟಿಸಿದ್ದೇ ಈ ಕಮಿಷನ್ ಸರ್ಕಾರ ಎನ್ನುವುದು ಸ್ಪಷ್ಟವಾಗಿದೆ ಎಂದು ಆರೋಶಕವರು ಆರೋಪ ಮಾಡಿದ್ದಾರೆ. ಈ ಒಂದು ಹಗರಣದಲ್ಲಿ ಬಯಲಾಗಿರುವ ಸತ್ಯ ಕೇಳಿದರೆ ಸೈಬರ್ ತಜ್ಞರೇ ಬೆಚ್ಚಿ ಬೀಳುತ್ತಾರೆ. ಕೆಲವು ಆಯ್ದ ನಕಲಿ ಫಲಾನುಭವಿಗಳು 2 ವರ್ಷಗಳಲ್ಲಿ ಪದೇ ಪದೇ ತಮ್ಮ ಬ್ಯಾಂಕ್ ಖಾತೆ ಬದಲಾಯಿಸಿದ್ದಾರೆ. ಒಮ್ಮೆ ಬಳಸಿದ ಖಾತೆಗಳನ್ನು 5-6 ತಿಂಗಳ ನಂತರ ಮತ್ತೆ ಚಾಲ್ತಿಗೆ ತರಲಾಗಿದೆ. ಇನ್ನು ಕೆಲವು ಖಾತೆಗಳಿಗೆ 1 ತಿಂಗಳು ಹಣ ಜಮಾ ಮಾಡಿ ನಂತರದ ತಿಂಗಳು ಬಿಟ್ಟು ಮತ್ತೆ ಹಣ ಜಮಾ ಮಾಡಲಾಗಿದೆ. ಇದು ಕೇವಲ ಸೈಬರ್ ಕ್ರಿಮಿನಲ್ಗಳು ಮಾತ್ರ ಮಾಡಲು ಸಾಧ್ಯವಿರುವ ವ್ಯವಸ್ಥಿತ ಮನಿ ಟ್ರ್ಯಾಕ್ ಕಣ್ಣಾಮುಚ್ಚಲೆ ಆಟ. ಸಾಫ್ಟ್ವೇರ್ ಬ್ಯಾಕ್ ಎಂಡ್ ಕಂಟ್ರೋಲ್ ಹೊಂದಿರುವ ಸರ್ಕಾರದ ಉನ್ನತ ನಾಯಕರ ಮತ್ತು ಅಧಿಕಾರಿಗಳ ನೇರ ಶಾಮೀಲಾತಿ ಇಲ್ಲದೆ ಈ ಹೈಟೆಕ್ ಜಾಲ ಕಾರ್ಯಾಚರಣೆ ಮಾಡಲು ಸಾಧ್ಯವೇ ಇಲ್ಲ ಎಂದು ಆರೋಶಕವರು ಆರೋಪ ಮಾಡಿದ್ದಾರೆ. ಲೆಕ್ಕಕ್ಕೆ ಸಿಕ್ಕಿರುವುದು ಕೇವಲ 2.11 ಲಕ್ಷ ಮೃತ ಫಲಾನುಭವಿಗಳ ಮಾಹಿತಿ ಮಾತ್ರ. ಇನ್ನುಳಿದ 77,000 ಮೃತ ಫಲಾನುಭವಿಗಳ ಡಿಜಿಟಲ್ ದತ್ತಾಂಶಗಳನ್ನು ಇಲಾಖೆ ನೀಡದೆ ಮುಚ್ಚಿಟ್ಟಿದೆ. ಈ 77,000ಕ್ಕೂ ಹೆಚ್ಚು ಖಾತೆಗಳು ಸೈಬರ್ ಲಾಗ್ಗಳನ್ನು ಡಿಲೀಟ್ ಮಾಡಲು ಅಥವಾ ತಿದ್ದಲು ಪ್ರಯತ್ನ ಏನಾದರೂ ನಡೀತಾ ಇದೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರೇ, ಡೇಟಾ ಕಳುವು ಮತ್ತು ಡೇಟಾ ತಿದ್ದುಪಡಿ ಮಾಡುವುದು ಸೈಬರ್ ಕಾನೂನಿನಡಿಯಲ್ಲಿ ಶಿಕ್ಷಾರ್ಹ ಅಪರಾಧ. ಡಿಜಿಟಲ್ ಸಾಕ್ಷಿಗಳನ್ನು ನಾಶಪಡಿಸಲು ಯಾರು ಆದೇಶ ನೀಡಿದ್ದು, ಇದಕ್ಕೆ ನೀವೇ ನೇರ ಹೊಣೆ ಎಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಯಾವುದೋ ಇಲಾಖೆಯ ಸಣ್ಣ ತನಿಖೆಯಿಂದ ಈ ಹೈಟೆಕ್ ಸೈಬರ್ ಕ್ರೈಮ್ ಬಯಲಾಗುವುದಿಲ್ಲ. ಇದು ಅಂತಾರಾಜ್ಯ ಮಟ್ಟದ ಸೈಬರ್ ನೆಟ್ವರ್ಕ್ ಹೊಂದಿರುವ ಅನುಮಾನವಿದೆ. ಈ ಇಡೀ ಗೃಹಲಕ್ಷ್ಮಿ ಡಿಜಿಟಲ್ ಹಗರಣವನ್ನು ತಕ್ಷಣವೇ ಸಿಬಿಐ ಮತ್ತು ಕೇಂದ್ರ ಸೈಬರ್ ತನಿಖಾ ಸಂಸ್ಥೆಗಳಿಗೆ ಒಪ್ಪಿಸಬೇಕು. ಯಾವ IP ಅಡ್ರೆಸ್ಗಳಿಂದ ಈ ದತ್ತಾಂಶ ಮ್ಯಾನಿಪುಲೇಟ್ ಮಾಡಲಾಗಿದೆ, ಯಾವ ಸೈಬರ್ ನೆಟ್ವರ್ಕ್ ಮೂಲಕ ಈ ಕಮಿಷನ್ ಹಣ ವರ್ಗಾವಣೆ ಆಗಿದೆ ಎಂಬುದು ತನಿಖೆ ಆಗಬೇಕು. ಮುಖ್ಯಮಂತ್ರಿಗಳೇ, ನಿಮ್ಮ ಗ್ಯಾರಂಟಿ ಲೂಟಿ ಸರ್ಕಾರದ ಕೊನೆಯ ದಿನಗಳು ಹತ್ತಿರ ಬಂದಿವೆ. ಸ್ವಾಭಿಮಾನಿ ಹೆಣ್ಣು ಮಕ್ಕಳ ಹಕ್ಕನ್ನು ಡಿಜಿಟಲ್ ದರೋಡೆ ಮಾಡಿದ ನಿಮ್ಮನ್ನು ಇಡೀ ರಾಜ್ಯದ ಜನತೆ ಕ್ಷಮಿಸುವುದಿಲ್ಲ ಎಂದು ಆರೋಶಕವರು ಟ್ವೀಟ್ ಮಾಡಿದ್ದಾರೆ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಬಂಗಾರ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಭರ್ಜರಿ ಗುಡ್ ನ್ಯೂಸ್. ಚಿನ್ನದ ಬೆಲೆಯಲ್ಲಿ ಮಹಾಪತನವಾಗಿದೆ. ಹೌದು ಗೆಳೆಯರೆ, ಆಷಾಢ ಮಾಸ ಹತ್ತಿರವಾಗುತ್ತಿರುವ ಹೊತ್ತಲ್ಲೇ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಮಹಾ ಕುಸಿತ ಕಾಣುತ್ತಾ ಮುಂದುವರೆದಿದೆ. ಹೌದು, 3ನೇ ದಿನವೂ ಕೂಡ ಚಿನ್ನದ ಬೆಲೆ ಮಹಾ ಕುಸಿತವಾಗಿದೆ. ಒಂದು ಕಡೆಗೆ ಇರಾನ್ ಅಮೆರಿಕ ಶಾಂತಿ ಒಪ್ಪಂದ ಮುರಿದು ಮತ್ತೊಮ್ಮೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದ್ದು, ಇದರಿಂದಲೇ ಡಾಲರ್ ಮೌಲ್ಯದಲ್ಲಿ ಗಣನೀಯ ಹೆಚ್ಚಳ ಮತ್ತು ಕ್ರೂಡ್ ಆಯಿಲ್ ಕೂಡ ಹೆಚ್ಚಳವಾಗುತ್ತಿದ್ದು, ಹಾಗಾಗಿ ಚಿನ್ನದ ಬೆಲೆ ಕುಸಿತ ಕಾಣ್ತಾ ಇದೆ. ಅಂದಹಾಗೆ ಕಳೆದ 3 ದಿನಗಳಲ್ಲಿ 24 ಕ್ಯಾರೆಟ್ 10 ಗ್ರಾಂ ಬಂಗಾರದಲ್ಲಿ 7,850 ರೂಪಾಯಿ ಇಳಿಕೆಯಾಗಿದೆ. ಅಷ್ಟು ಮಾತ್ರವಲ್ಲ, 22 ಕ್ಯಾರೆಟ್ 10 ಗ್ರಾಂ ಬಂಗಾರ ನೋಡುವುದಾದರೆ 3 ದಿನಗಳಲ್ಲಿ 7,200 ರೂಪಾಯಿ ಇಳಿಕೆಯಾಗಿದೆ ಸ್ನೇಹಿತರೆ. ಸದ್ಯದ ಟ್ರೆಂಡ್ ಗಮನಿಸಿದರೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಚಿನ್ನ ಇಳಿಕೆ ಆಗುವ ಸಾಧ್ಯತೆ ಇದೆ. ಇದೀಗ ಜೂನ್ 25ರಂದು ಮತ್ತೊಮ್ಮೆ ಚಿನ್ನ ದೊಡ್ಡ ಕುಸಿತವಾಗಿದೆ. 10 ಗ್ರಾಂ 24 ಕ್ಯಾರೆಟ್ ಬಂಗಾರದಲ್ಲಿ 2,780 ರೂಪಾಯಿ ಕುಸಿಯುವ ಮೂಲಕ ಇದೀಗ 10 ಗ್ರಾಂ 24 ಕ್ಯಾರೆಟ್ ಬಂಗಾರದ ಬೆಲೆ 1,40,000 ರೂಪಾಯಿ ಸ್ನೇಹಿತರೆ. 3-4 ಹಿಂದಷ್ಟೇ 1,50,000 ರೂಪಾಯಿ ಆಸುಪಾಸು ಇತ್ತು. ಈಗ 1,40,000 ರೂಪಾಯಿ ಆಗಿದೆ. ಅದೇ ರೀತಿ 22 ಕ್ಯಾರೆಟ್ ಆಭರಣ ಬಂಗಾರ 10 ಗ್ರಾಂಗೆ 1,28,400 ರೂಪಾಯಿ ಎಂದು ಹೇಳಲಾಗಿದೆ. ಇನ್ನು ಬೆಳ್ಳಿ ಬೆಲೆಯಲ್ಲೂ ಕೂಡ ಕುಸಿತವಾಗಿದ್ದು 1 ಗ್ರಾಂ ಬೆಳ್ಳಿ ಈಗ 235 ರೂಪಾಯಿ, ಅಂದ್ರೆ 10 ಗ್ರಾಂಗೆ 2,350 ರೂಪಾಯಿ, 100 ಗ್ರಾಂಗೆ 23,500 ರೂಪಾಯಿ, 1 kg ಬೆಳ್ಳಿ 2,35,000 ರೂಪಾಯಿ ಸ್ನೇಹಿತರೆ. ನಿಮ್ಮ ಪ್ರಕಾರ ಚಿನ್ನ ಕುಸಿತವಾಗಬೇಕು, ಏರಿಕೆ ಆಗಬೇಕು? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ.
ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಹಿಸಿಕೊಂಡಿರುವಂತಹ ಕೃಷ್ಣ ಬೈರೇಗೌಡ ಅವರು ಫುಟ್ಪಾತ್ ಮೇಲೆ ಅಂಗಡಿ ಮುಂಗಟ್ಟಿಟ್ಟವರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಫುಟ್ಪಾತು ಜನರ ಆಸ್ತಿ, ಅದರ ಒತ್ತುವರಿ ನಾನು ಸಹಿಸೋದಿಲ್ಲ ಎಂದು ಖಡಕ್ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ರಾಜಧಾನಿ ಬೆಂಗಳೂರಿನ ರಸ್ತೆಗಳಲ್ಲಿ ಪಾದಚಾರಿಗಳ ಸುರಕ್ಷತೆ ಮತ್ತು ಸುಗಮ ಸಂಚಾರಕ್ಕೆ ಸಂಬಂಧಿಸಿದಂತೆ ಇಂದು ಸಭೆ ಮಾಡಲಾಗಿದ್ದು, ಸಭೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಹಾಗೂ ರಸ್ತೆ ಗುಂಡಿಗಳ ದುರಸ್ತಿ ಬಗ್ಗೆ ಕಠಿಣ ಕ್ರಮಗಳನ್ನು ಪ್ರಕಟಿಸಿದ್ದಾರೆ. ಫುಟ್ಪಾತ್ ಮೇಲೆ ಯಾವುದೇ ಅಡೆತಡೆಯಿಲ್ಲದೆ ಸುರಕ್ಷಿತವಾಗಿ ನಡೆದಾಡುವುದು ಪಾದಚಾರಿಗಳ ಮೂಲಭೂತ ಹಕ್ಕು. ಈ ಹಕ್ಕನ್ನು ರಕ್ಷಣೆ ಮಾಡುವುದು ಸ್ಥಳೀಯ ಸಂಸ್ಥೆ ಮತ್ತು ಸರ್ಕಾರದ ಜವಾಬ್ದಾರಿ. ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಹೇಳುತ್ತೆ. ಹೀಗಾಗಿ ಜನರಿಗೆ ಸುರಕ್ಷಿತ ನಡೆಯಲು ಮಾರ್ಗ ನಿರ್ಮಿಸಿಕೊಡಲು ನಾವು ವಿಶೇಷ ಅಭಿಯಾನ ಹಮ್ಮಿಕೊಳ್ಳಬೇಕಾಗಿದೆ ಎಂದು ಕರೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿರುವವರಿಗೆ ಹಾಗೂ ಸಾರ್ವಜನಿಕ ಜಾಗವನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿರುವವರಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಸ್ವಯಂ ಪ್ರೇರಿತವಾಗಿ ತೆರವು ಮಾಡಲು ಜುಲೈ 1ರವರೆಗೆ ಅವಕಾಶ ಕೊಡಲಾಗಿದೆ. ಹೌದು, ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿರುವ ಅಂಗಡಿ ಮುಂಗಟ್ಟು ಮಾಲೀಕರು ಜುಲೈ 1ರೊಳಗಾಗಿ ತಾವಾಗಿನ ಒತ್ತುವರಿ ತೆರವುಗೊಳಿಸಬೇಕು. ಇಲ್ಲವಾದರೆ ಬಿಬಿಎಂಪಿ ಅಧಿಕಾರಿಗಳು ಜುಲೈ 1ರ ನಂತರ ಬಂದು ಮುಲಾಜಿಲ್ಲದೆ ತೆರವು ಕಾರ್ಯಾಚರಣೆ ಮಾಡ್ತಾರೆ. ಜೊತೆಗೆ ಒತ್ತುವರಿ ಮಾಡಿಕೊಂಡವರಿಗೆ ಭಾರಿ ಮೊತ್ತದ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಎಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಡವರು ಜೀವನ ಮಾಡಲು ನಮ್ಮ ಅಭ್ಯಂತರವಿಲ್ಲ, ಆದರೆ ಇತರರಿಗೆ ತೊಂದರೆ ಆಗಬಾರದು. ಫುಟ್ಪಾತ್ ಒತ್ತುವರಿ ಮಾಡಿ ವ್ಯಾಪಾರ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಎಂದು ಖಡಕ್ ಆಗಿ ನುಡಿದಿದ್ದಾರೆ. ಸ್ನೇಹಿತರೆ, ಬನ್ನಿ ಕೊನೆ ಮಾಹಿತಿಗೆ ಹೋಗೋಣ. ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಮುಖ್ಯವಾದ ಸೂಚನೆ. ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡೋರಿಗೆ ಸಿಹಿ ಸುದ್ದಿ ಮತ್ತು ಹಳೆ ಫಲಾನುಭವಿಗಳಿಗೆ ಇದೊಂದು ಮುಖ್ಯವಾದ ಮಾಹಿತಿ. ಹೌದು ಗೆಳೆಯರೆ, ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಲು ಕಾಯುತ್ತಿರುವ ಮಹಿಳೆಯರಿಗೆ ಶುಭ ಸುದ್ದಿ ಸಿಕ್ಕಿದೆ. ಈ ಒಂದು ಹಿಂದೆ ತಾಂತ್ರಿಕ ಕಾರಣ ಮತ್ತು ಇತರೆ ಆಡಳಿತಾತ್ಮಕ ಕಾರಣದಿಂದ ಸ್ಥಗಿತಗೊಂಡಿದ್ದಂಥ ಹೊಸ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ 2-3 ದಿನದಲ್ಲಿ ಮತ್ತೊಮ್ಮೆ ಚಾಲನೆ ಕೊಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿ ಕೊಟ್ಟಿದೆ. ಅಷ್ಟು ಮಾತ್ರವಲ್ಲ, ಹಳೆಯ ಫಲಾನುಭವಿಗಳು ಕೂಡ ಬಯೋಮೆಟ್ರಿಕ್ ಮೂಲಕ ಮತ್ತೊಮ್ಮೆ ಮರು ಅರ್ಜಿ ಹಾಕಬೇಕಾಗಿದೆ. ಹೌದು, ಮೃತಪಟ್ಟವರ ಬ್ಯಾಂಕ್ ಖಾತೆಗೆ ಕೋಟಿ ಕೋಟಿ ಹಣ ಜಮಾ ಆಗುತ್ತಿರುವ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಸರ್ಕಾರ ಫಲಾನುಭವಿಗಳ ಜೀವಂತಿಕೆಯನ್ನು ಖಚಿತಪಡಿಸಿಕೊಳ್ಳಲು ಬೆರಳಚ್ಚು ಕೇಳುತ್ತಿದ್ದಾರೆ. ಅಂದ್ರೆ ಬಯೋಮೆಟ್ರಿಕ್ ಸ್ಕ್ಯಾನಿಂಗ್ ಮಾಡುವ ಮೂಲಕ ನಿಮ್ಮ ಜೀವಂತಿಕೆಯನ್ನು ಸರ್ಕಾರಕ್ಕೆ ನೀವು ಖಚಿತಪಡಿಸಿಕೊಳ್ಳಬೇಕು. ಆಗ ಮಾತ್ರ ನಿಮಗೆ 2,000 ರೂಪಾಯಿ ಮುಂಬರುವ ದಿನಗಳಲ್ಲಿ ಜಮೆ ಆಗಲಿದೆ. ಅಂದ ಹಾಗೆ ಹೊಸ ಅರ್ಜಿ ಸಲ್ಲಿಕೆ ಮಾಡುವಾಗ ರೇಷನ್ ಕಾರ್ಡು ಕಡ್ಡಾಯ. ಅದರಲ್ಲಿ ಫಲಾನುಭವಿ ಹೆಸರನ್ನು ಯಜಮಾನಿ ಎಂದು ನಮೂದಿ ಆಗಿರಬೇಕು. ಆಧಾರ್ ಕಾರ್ಡು ಬೇಕಾಗುತ್ತೆ, ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಮತ್ತು ಚಾಲ್ತಿಯಲ್ಲಿರುವ ಬ್ಯಾಂಕ್ ಮಾಹಿತಿಯೊಂದಿಗೆ ನೀವು ಅರ್ಜಿಯನ್ನು ಹಾಕಬಹುದಾಗಿದೆ. ಸ್ನೇಹಿತರೆ, ಸದ್ಯಕ್ಕೆ ಎಷ್ಟೇ ಇತ್ತು ಮಾಹಿತಿಗಳು ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.